ಯಾಕಣೆ ಸುಮಿತ್ರಕ್ಕಯ್ಯ ಇದ್ಯಾಕಕ್ಕ ಅಟ್ಟಿ ಬಾಗಲ ನಿಂತ್ಕೊಂಡಿದ್ದ ಯಾರಿಗೋ ಕಾಯ್ತಿರಂಗಿದ್ಯಮ್ಮ. ಯಾರು ಬರ್ತಾರಕ್ಕ? ಪುಟ್ಟಂಗಜ್ಜಿ, ಅದೇ ನಮ್ಮ ಅಮ್ಮಣ್ಣಿ ಸುಜಾತನೂ ನಮ್ಮಳಿಯ ಕೀರ್ತಪ್ಪನೂ ಇಬ್ರು ಬರ್ತಾ ಇದ್ದಾರೆ. ಅದೆಲ್ಲನೂ ದಾವಣಗೆರೆ ಮದ್ವಿತ್ತಂತೊಂದು ಆ ಮದುವೆ ಮುಗಿಸ್ಕೊಂಡು ಇಲ್ಲಿಗೆ ಬರ್ತೀವಿ ಕಣಮ್ಮ ಅಂತ ಫೋನ್ ಮಾಡಿದ್ರು. ಅದಕ್ಕೆ ಅವ್ರಿಗೆ ಕಾಯ್ತಾ ಇದ್ದೀನಿ. ಯಾಕಣೆ ಹಂಗಾರೆ ನಾನು ಹೋಗ್ತೀನಿ ಹೇಳು. ನಾನು ಯಾಕೋ ಬಂದಿದ್ದೆ, ಅವ್ರು ಬರೋ ಹೊತ್ನಾಗ ನಾನು ಇಲ್ಲಿದ್ರೆ ಸರಿಯಾಗಲ್ಲ. ನಾನು ಹೋಗ್ತೀನಿ, ಬೇಕಾದ್ರೆ ಆಮೇಲೆ ಬರ್ತೀನಿ ಹೇಳು. ಪುಟ್ಟಂಗಜ್ಜಿ, ಯಾತನ ಇತ್ತೇನ ಜೀವನ ಅಂತದು ಏನಕ್ಕೆ ಬೈದ್ದೆ ಹೇಳು? ಅದೇನು ಅಂಥದ್ದೇನು ಇಲ್ಲ ಕಣಕ್ಕ. ಅದೇನಾ ನಮ್ಮ ಅಮ್ಮಣ್ಣಿ ಇವತ್ತು ಸೊಪ್ಪೆಲ್ಲ ಕೊಯ್ಕೊಂಬಂದು ಸೊಪ್ಪಿನ ಸಾರು ಮಾಡೋಣ ಅಂತಾರೆ ಕೂಕೊಂಡಿದ್ಲು. ಎಲ್ಲ ರುಬ್ಕೊಂಡು ಸೊಪ್ಪು ಒಗ್ಗರ್ನೆ ಹಾಕಕ್ಕೆ ನೋಡ್ತಾಳೆ, ಒಗ್ಗರ್ನೆ ಹಾಕಕ್ಕೆ ಎಣ್ಣೆನೇ ಇಲ್ಲ. ಅದಕ್ಕೆ ಒಂದು ಲೋಟ ಎಣ್ಣೆ ಇಸ್ಕೊಂಡು ಹೋಗೋಣ ಅಂತ ಬಂದೆ. ಬೇಡ ಬಿಡು, ಈಗ ಅವ್ರು ಬರೋ ಹೊತ್ನಾಗ ನಾನು ಇಲ್ಲಿ ಎಣ್ಣೆ ಲೋಟ ಇಟ್ಕೊಂಡು ವಾಡ್ರಿ ಚೆನ್ನಾಗಿರಲ್ಲ. ಆಮೇಲೆ ಬರ್ತೀನಿ ಹೇಳು. ಅಮ್ಮ ಸುಮಿತ್ರಕ್ಕಯ್ಯ, ಆಗ ನೋಡು ಬಂದ್ರು ಅಂತ ಕಾಣ್ತೈತೆ. ನಾನು ಹೋಗ್ತೀನಿ. ಅಮ್ಮ ಚೆನ್ನಾಗಿದ್ದೇನಮ್ಮ? ಎಲ್ಲಿ ಅಪ್ಪಯ್ಯ ಕಾಣ್ತಿಲ್ಲ, ಮಂತಾಗೆ ಇರ್ತೀನಿ ಅಂತ ಅಂತೂ ಎಲ್ಗ ಹೋಗೈತೆ. ಅಯ್ಯೋ, ನಿಮ್ಮ ಅಪ್ಪಯ್ಯನ ಕತೆ ಗೊತ್ತಲ್ಲಮ್ಮ ನಿನಗೆ. ಒಂದು ಸಣ್ಣ ಮಂತಾಗಿರಲ್ಲ, ಅವ್ರು ಕರೆದ್ರು ಇವ್ರು ಕರೆದ್ರು ಪಂಚಾಯತಿ ಮಾಡ್ಬೇಕು ಅಂತಾನ ಹೋಗ್ತಿರ್ತೈತೆ ಅಪ್ಪ ಇತ್ಲನು. ಹೋಗ್ಲಿ ಬಿಡು, ಬರ್ರಿ ಒಳಗೆ ಬರ್ರಿ. ಕೀರ್ತಪ್ಪ, ಚೆನ್ನಾಗಿದ್ದೀನಪ್ಪ ನೀನು? ಅತ್ತೆ, ನಾನು ಚೆನ್ನಾಗಿದ್ದೀನಿ. ಏನು ಎಲ್ರಿಗೂ ಬರ್ತಾ ಬರ್ತಾ ವಯಸ್ಸು ಹೋಗ್ತಾ ಇದ್ರೆ ನಿಮ್ಗಿನ್ನು ವಯಸ್ಸು ಬರ್ತಾ ಇದೆಯಲ್ಲ. ಎಷ್ಟು ಚೆನ್ನಾಗಿದ್ದೀರಾ ನೋಡ್ರಿ ನೀವು ಈ ವಯಸ್ಸಿನಲ್ಲೂ. ಏ ಸುಮ್ಕಿರಪ್ಪ, ನಂಗೆ ನಾಚಿಕೆ ಆದಂಗೆ ಆಕೈತಿ. ಬದುಕು ಭಾಳ ಜಾಸ್ತಿ ಒಳ್ಳೆ ತಿಕ್ಕಲು ಮಾರಕ್ಕಿದ್ದಂಗಿದ್ದೀನಿ, ಅದಕ್ಕೆ ಆಡ್ಕೊಂತಿದೀಯೇನೋ. ಇಲ್ಲ ಅತ್ತೆ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀವು ಚೆನ್ನಾಗೇ ಇದ್ದೀರಾ. ಈಗ ಟೌನ್ಗಳಾಗೆಲ್ಲ ಅಲ್ಲೇ ಹೆಂಗಸರೆಲ್ಲ ಹೆಂಗೆ ಅಂದರೆ ಸ್ವಲ್ಪ ಬದುಕು ಮಾಡಿದ್ರು ಸಾಕಾಗುತ್ತೆ ಸುಸ್ತಾಗುತ್ತೆ ಅಂತಾರೆ. ನೀವು ಇಷ್ಟೆಲ್ಲ ಹೊಲ್ದ ಕೆಲಸ ಮಾಡ್ತೀರಾ, ಮನೆ ಕೆಲಸ ಮಾಡ್ತೀರಾ, ಕೂಲಿ ಆಳುಗಳಿಗೆಲ್ಲ ಅಡುಗೆ ಮಾಡ್ತೀರಾ. ಇಷ್ಟೆಲ್ಲ ಮಾಡಿದ್ರು ಎಷ್ಟು ನೋಡಿ, ನಿಮ್ಮ ಸ್ಕಿನ್ ಕೂಡ ಸುಕ್ಕಲಾಗಿಲ್ಲ ಇನ್ನು. ಚೆನ್ನಾಗಿದ್ದೀರ ಅತ್ತೆ, ಹಿಂಗೆ ಇರಿ. ಏನಪ್ಪ ಭಗವಂತನ ಆಶೀರ್ವಾದ. ಬರ್ರಪ್ಪ ಒಳಗೆ ಬರ್ರಪ್ಪ. ಅಡುಗೆ ಐತೆ, ತೊಳ್ಕೊಂಡು ಊಟ ಮಾಡಿ ಅಂತ್ರಿ ಬರ್ರಿ. ಎಲ್ಲತ್ತೆ ಮಾವರೇ ಬರಲಿಲ್ಲ, ಎಲ್ಲಿಗೆ ಹೋಗಿದ್ದಾರೆ? ಎದ್ದಾಗ ಮಾತಾಡ್ಕೊಂತಿದ್ರು ಕಣಪ್ಪ. ಅದೇ ನಮ್ಮೂರಾಗೆ ಕೃಷ್ಣಪ್ಪನ ಮಗಳ ಯಾರನೋ ಈ ಸಲಿನ ಸೆಕೆಂಡ್ PUC ಏನೋ ಓದ್ತಿದ್ರಂತೆ. ನೆನ್ನೆ ದಿನೇನೋ ರಿಸಲ್ಟ್ ಬಂದೈತಂತೆ. ಅದಕ್ಕೆ ಅವ್ರ ಮಂತಕ್ಕೆ ಹೋಗಿ ಮಾತಾಡ್ಸ್ಕೊಂಬರ್ಬೇಕು ಅಂತಾನ ಎದ್ದಾಗ ಸೀನಪ್ಪನೂ ನಮ್ಮ ಅಪ್ಪನೂ ಮಾತಾಡ್ತಾ ಇದ್ರು. ಏನೋ ಅಲ್ಲಿಗೆ ಹೋಗಿದ್ದಾರ ಏನೋ. ನಮ್ಮ ಅಪ್ಪ ಅಂದ್ರೆ ಒಟ್ಟು ಈ ಹುಡುಗರು ಮಕ್ಕಳು ಓದೋದು ವಿದ್ಯಾಭ್ಯಾಸ ಅಂತಂದ್ರೆ ಬಲಿಷ್ಠ. ಬೇಕಾದ್ರೆ ದುಡ್ಡು ಪಡ್ಡು ಕೊಟ್ಟಿವ್ರೆ ಓದಿಸ್ತಾರೆ. ಅದಕ್ಕೆ ಹೋಗಿರ್ಬೇಕೇನೋ ಕೃಷ್ಣಪ್ಪರ ಮಂತಕ್ಕೆ. ಅಮ್ಮ ಹೋಗ್ಲಿ ಬಿಡಮ್ಮ, ಮತ್ತೆ ಅಪ್ಪಯ್ಯ ಬಂದ್ಮೇಲೆ ಎಲ್ಲರೂ ಜೊತೆಗೆ ಕೂತ್ಕೊಂಡು ಊಟ ಮಾಡೋಣ. ಏನು ಮಾಡಿದ್ಯಾ ಅಡಿಗೆನ? ಅದೇನಾ ನಿಮ್ಮ ಅಪ್ಪಗೆ ನಾಟಿ ಕೋಳಿ ಅಂದ್ರೆ ಇಷ್ಟ ಅಲ್ವೇ? ಅದಕ್ಕೆ ಅಪ್ಪಯ್ಯ ಎದ್ದಿದ್ದಾಸ್ಕೆಲೆ ನಾವು ಸೀನಪ್ಪನ ಕಳಿಸಿ ಸಾಬ್ರ ಅಂಗಡಿಗೆ ಒಂದು ಹುಂಜ ಒಂದು ಯಾಟೆ ನಾಟಿ ಕೋಳಿ ಕೊಯ್ಸ್ಕೊಂಬಂದಿದ್ರು. ಅದ್ರ ಜೊತೆಗೆ ಬರೀ ಹೆಂಗೆ ಮುದ್ದೆ ಸಾರು ಉಣ್ತಾರೆ ಅಂತ ಫ್ರೈ ಬೇರೆ ಒಂದಿಟ್ಟು ಮಾಡಿದ್ದೀನಿ. ಇನ್ನು ಯಾತನ ಮಾಡ್ಬೇಕಿತ್ತೇನಮ್ಮ? ಏನತ್ತೆ, ಏನೋ ಒಳಗಡೆಯಿಂದ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಏನೋ ಜೋರಾಗಿ ಅಡುಗೆ ಮಾಡಿರಂಗಿದ್ದೀರಾ? ನೋಡ್ರಿ, ನಾವು ಬರ್ತೀವಿ ಅಂತ ಅಮ್ಮ ನಾಟಿ ಕೋಳಿ ಸಾಂಬಾರು ಮಾಡಿದ್ದಾರೆ. ಅಪ್ಪಯ್ಯ ಬೆಳಗ್ಗೆನ ನಾವು ಫೋನ್ ಮಾಡಿದ್ವಲ್ಲ ಅವಾಗಲೇ ಕಳಿಸಿದ್ರಂತೆ ಚಿಕನ್ ತಾಂಬಾರಕ್ಕೆ. ನಾಟಿ ಕೋಳಿ ಕಟ್ ಮಾಡಿಸ್ಕೊಂಬಂದಿದ್ರಂತೆ. ನಾಟಿ ಕೋಳಿ ಸಾಂಬಾರು ಮುದ್ದೆ. ಅಲ್ಲತ್ತೆ, ಯಾಕೆ ರಿಸ್ಕ್ ತಗೊಳಕ್ ಹೋಗ್ತೀರಾ ನೀವು? ಅಯ್ಯೋ, ನಾವೇನು ವಾರ ವಾರ ಚಿಕನ್ ತಿಂತಾನೆ ಇರ್ತೀವಿ. ಪಾಪ ನಮಗೋಸ್ಕರ ನೀವ್ಯಾಕೆ ಈ ಥರ ರಿಸ್ಕ್ ತಗೋತೀರಾ ಹೇಳಿ? ಇದ್ಯಾಕಪ್ಪ ಹಿಂಗಂತ್ಯ? ನಾವಿನ್ ಯಾರಿಗೆ ಮಾಡ್ಬೇಕು ಹೇಳು? ಇದ್ರಾಗೆ ಕಷ್ಟ ಅಂಬದು ಏನಿಲ್ಲ. ನಮ್ಮಳಿಯ ಮಗಳು ಉಂಡು ನೆಮ್ಮದಿ ಹೋದ್ರೆ ಅದೇ ಅಲ್ವೇ ಖುಷಿ. ನಾವಿನ್ ಯಾರಿಗೆ ಮಾಡಿಕ್ಬೇಕು ಹೇಳು? ಇಲ್ಲ, ಇದ್ರಾಗೆ ರಿಸ್ಕು ಪಸ್ಕು ಏನು ಇಲ್ಲ. ಸುಮ್ಕಿರ್ ನೀನು. ನೀವು ಉಂಡಿದ್ರೆ ಆಗಿತ್ತು ಬಂದು. ನಿಮ್ಮ ಮಾಮ ಹೋಗಿದ್ದ ಅಟ್ಲೆ ಹೋಗೈತೆ. ಅದೇನು ಬರೋಂಗ್ ಕಾಮಲ್ಲಿ ಇವತ್ತು. ಬರ್ರಿ, ನೀವು ಊಟ ಮಾಡ್ತೀರಿ, ಆಮೇಲೆ ನಿಮ್ಮ ಮಾಮನ ಜೊತೆ ಮಾತಾಡಿಬಿಡ್ತಿ. ಇರ್ಲಿ ಅತ್ತೆ, ಪರವಾಗಿಲ್ಲ. ಮಾವನು ಬರ್ಲಿ, ಜೊತೆಲೆ ಊಟ ಮಾಡೋಣ. ಎಷ್ಟು ಬಡ್ಕೊಂತಿದ್ದೆ, ಕುಕಂಡ್ ನೆಟ್ಗೋದ್ಕ ಅಂತಾನ. ನನ್ನ ಮಾತೇ ಕೇಳ್ತಿರ್ಲಿಲ್ಲ. ನೋಡಲ್ಲಿ, ಆ ರಂಗಶಾಮಯ್ಯನ ಮಗಳು 92% ತೆಗೆದವಳಂತೆ. ನಿನಗೇನಾಗಿತ್ತು ದಾಡಿ ತೆಗಿಯಾಕೆ? ನಾನೇನಾರ ಕಮ್ಮಿ ಮಾಡಿದ್ನಿ ನಿನಗೆ? ಇಕ್ಕದ್ರ ಕೊಡಿದ್ನೆ, ಕಮ್ಮಿ ಮಾಡಿದ್ನೆ, ಕೊಡೋದ್ರ ಕಮ್ಮಿ ಮಾಡಿದ್ನೆ, ಬಟ್ಟೆ ಕೊಡ್ಸೋದ್ರ ಕಮ್ಮಿ ಮಾಡಿದ್ನೆ.
ಆ ಪೆನ್ನು ಪುಸ್ತಕ ಕೊಡ್ಸೋದ್ರ ಕಮ್ಮಿ ಮಾಡಿದ್ನೆ ಏನೇ ಕಡಿಮೆ ಮಾಡಿದ್ದೆ? ಅವ್ರ ರಂಗಸಮ್ಮ ಏನ್ ಮಗಳಿಗೆ ತೆಗಿಯಕ್ಕಾಗೈತೆ ಮಾರ್ಕ್ಸ್ಗಳನ್ನ, ನಿನಗೆ ತೆಗಿಯಕ್ಕಾಗಲ್ವೇ? 72% ತಕೊಂಡು ಅಪ್ಪ ನಾನು ಫಸ್ಟ್ ಕ್ಲಾಸ್ ಬಂದಿದ್ದೀನಿ ಅಂತ ಬಂದಿದೆಯಾ ಇಲ್ಲಿ ಹೇಳಕ್ಕೆ? ಎಕ್ಸಾಮ್ ಇನ್ 3 ದಿನ ಐತೆ ಅನ್ಬೇಕಾರೆ ನಂಗೆ ಸುಳಿ ಜರ್ ಬಂದಿದ್ವು ತಾನೆ, ಆಸ್ಪತ್ರೆಗೂ ನೀನೇ ಕರ್ಕೊಂಡು ಹೋಗಿದ್ಯಾ. ಆದ್ರೂ ಜ್ವರ ಇದ್ರೂ ಹೋಗಿ ಎಕ್ಸಾಮ್ ಬರ್ದು ಬಂದಿದ್ದೀನಿ. ಆದ್ರೂ ಫಸ್ಟ್ ಕ್ಲಾಸೇ ಬಂದೈತಲ್ಲಪ್ಪ, ಯಾಕಪ್ಪ ಬೈತೀಯ? ನಿನ್ ಫಸ್ಟ್ ಕ್ಲಾಸ್ ಮನೆ ಹಾಳಾಗಿ ಹೋಗ್ಲಿ. ಈಗಿನ ಕಾಲದಾಗೆ 80, 90, 100 ತೆಗಿಯೋ ಮಕ್ಕಳ ಇದಾವೆ. ನಿಂದ 72% ತಗೊಂಡು ಏನೋ ಉಪಕಾರ ಕಂಡು ನೆಕ್ಕೆಂಬ್ತಿ ಅದನ್ನ. ಇನ್ನೂ ಹೇಳ್ಕೊಂಬದ್ ನೋಡು, ಸೊಳಿ ಜಾರ್ ಬಂದಿದ್ವು ಅಂತಾನ. ಸೊಳಿ ಜಾರ್ ಬಂದಿದ್ರೆ ಓದೋದಕ್ಕೂ ಸೊಳಿ ಜಾರ್ಕೇನು? ಇಂಥ ಮಾತುಗಳೇನು ಕಮ್ಮಿ ಇಲ್ಲ. ನೀನು ಹೆಣ್ಮಕ್ಳು, ಈಗಿನ ಹೆಣ್ಮಕ್ಳು ಕುಕ್ಕರ್ಸ್ಕೊಂಡು ಓದ್ಕಳಮಣಿ ಅಂತ ಬಡ್ಕೊಂಡಿದ್ದೀನಿ. ಯಾತ ಆನ್ಲೈನ್ ಕ್ಲಾಸ್ ಅಂತೆ, ನೋಟ್ಸ್ನ ಮೊಬೈಲ್ಗೆ ಹಾಕಾರಂತೆ ಅಂತ 24 ಗಂಟೆ ಮೊಬೈಲ್ ಹಿಡ್ಕೊಂಡಿದ್ದೆ ಆತೆ ಹೊರ್ತು ನಿಂದು ಓದಕ್ಕಾಗಲಿಲ್ಲ ನಿನಗೆ. ಓದಕ್ಕಾಗಲಿಲ್ಲ ಕಣಮ್ಮ ನಿನಗೆ. ಇಲ್ಲ ಕಣಪ್ಪ, ನಾನು ನಿಜವಾಗ್ಲೂ ಮೊಬೈಲ್ ನೋಡ್ತಿರ್ಲಿಲ್ಲ. ಮೊಬೈಲಿಗೆ ನೋಟ್ಸ್ ಹಾಕರು ಕಣಪ್ಪ, ಗ್ರೂಪ್ ಮಾಡಿದ್ರು. ಸೆಕೆಂಡ್ PUC ಸ್ಟೂಡೆಂಟ್ಸ್ ಅಂತ ಗ್ರೂಪ್ ಮಾಡಿದ್ರು. ಆ ಗ್ರೂಪಾಗೆ ಹಳೆ ಕ್ವಶನ್ ಪೇಪರ್ಸು ಮತ್ತೆ ನೋಟ್ಸು ಎಲ್ಲ ಹಾಕರು, ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಹಾಕರು ಕಣಪ್ಪ. ಅದನ್ನ ನೋಡ್ತಿದ್ ನಾನೇನು ಬೇರೆದೇನು ನೋಡ್ತಿರ್ಲಿಲ್ಲ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅವೆಲ್ಲ ಏನು ನೋಡ್ತಿರ್ಲಿಲ್ಲ ಕಣಪ್ಪ. ಮುಚ್ಚಮಣಿ ಸಾಕಿನ್ನ ಇನ್ನು ಹೇಳಿದ್ದೆ ಯೋಸಲಿ ಹೇಳ್ಚ. ಮಾರ್ಕ್ಸ್ ಯಾಕೆ ತೆಗ್ದಿಲ್ಲ ಅಂತ ಕೇಳಿದ್ರೆ ಬರೀ ಉಪಕಥೆಗಳು ಹೇಳ್ಕೊಂಡು ಕುಕಂಚಲ್ಲ ನೀನು, ಹಂಗೆ ಹಿಂಗೆ ಅಂತಾನ. ನೀನು ಮಾತಲ್ಲನ ನನಗೆ ಕೇಳಕ್ ತಯಾರಿಲ್ಲ ಇವಾಗ. ಮಾರ್ಕ್ಸ್ ತೆಗಿಯವಣೆ ಅಂತಂದ್ರೆ ಬಾಯಿ ತುಂಬ ಮಾತಾಡ್ತಾಳೋಸ. ಲೇ ಸೀನಾ, ಯಾರೆಲ್ಲ ಜೋರಾಗಿ ಮಾತಾಡ್ತಾ ಇದ್ದಾರೆ? ಯಾರ ಕೃಷ್ಣಪ್ಪನೇ ಆಗ್ಯವನೆಲ್ಲೋ? ಯಾರದ ಮೇಲೆ ಜಗಳಕ್ಕೆ ಹೋಯವನೇ? ಯಾರ ಮೇಲೂ ಅಲ್ಲ ಗೌಡ್ರೆ, ಮಗಳ ಮೇಲೆ ಜಗಳ ಮಾಡ್ತಿರ್ಬೇಕು. ನನ್ನ ಮಗ ಸಿಟ್ಗಾರ, ನನ್ನ ಮಗ ಕೃಷ್ಣ ಒಯ್ದ ಹಿಡ್ಕೊಂಡ ಹೆಣ್ಮಗಳನ್ನ. ಬರೀ ಗೌಡ್ರೆ ಹೋಗನ್ ರಬ್ಬ ಬರ್ರಿ. ಅಯ್ಯೋ ಪಾಸ್ಗೋಲಾಗ ಒಮ್ಮಣ್ಣಿ ಮಾರ್ಕ್ಸ್ ಎಷ್ಟು ತೆಗ್ದೈತೋ ಏನು ಕಲ್ತಿಯೋ, ಪೇಲ್ಗಿಲ್ ಆಗಿ ಐತೇನೋಪ್ಪ, ಅದಕ್ಕೆ ರೇಗ್ತಾ ಇದ್ದಾನೆ. ಬರೀ ಗೌಡ್ರೆ ಹೋಗೋನು. ಲೇ ನಡಿಯಲ್ಲ. ಅಯ್ಯೋ ಪಾಪುರ್ ಗೇಟ್ ಬಾಯಿ ಮಣ್ಣಾಕ ತಿರ್ಗ ಆಮೇಲೆ ಮಗ ಹಿಡ್ಕೊಂಡು ಒಯ್ಗಿದ ನಡಿಯೋ. ನಿಮ್ಮನ್ನೆಲ್ಲ ನಾವು ಉಂಬಕ್ಕಿ ಇಕ್ಕಿ ಕಾಲೇಜಿಗೆ ಕಳಿಸ್ತೀವಲ್ಲ ನಾವು, ಒಳ್ಳೊಳ್ಳೆ ಬಟ್ಟೆ ಕೊಡಿಸಿ ದಂಡ. ಯಾತ್ಗೂ ಪ್ರಯೋಜನಕ್ಕಿಲ್ಲ ನೀವೆಲ್ಲನ. ಒಂದು 4-5 ಎಮ್ಮೆ, ಒಂದು 3 ಸೀಮೆಸ ತಂದ್ಕೊಂಡು ಕೊಟ್ಟು ಮೇಸು ಅಂದರೆ ಸಗಣಿಗನ ಹಾಕೈತೆ, ಹಾಲು ಕರ್ಕೊಂಬಕ್ಕನ ಬರ್ತವೆ. ನಿಮ್ಮನ್ನೆಲ್ಲ ಏನು ದಂಡ ಕಾಲೇಜಿಗೆ ಕಳಿಸೋದು. ಇನ್ನೆಷ್ಟು ಮಾರ್ಕ್ಸ್ ತೆಗಿಬೇಕಾಗಿತ್ತು? ನಾನು ಹುಷಾರಾಗಿದ್ದಿದ್ರೆ ನಾನು ಚೆನ್ನಾಗಿ ತೆಗಿತಿದ್ದೆ. ಇವ ಅಪ್ಪಯ್ಯ ಬೈಯೋದು ನೋಡಿ ಹೆಂಗ್ ಬೈತೈತಿ. ಈಗಳಮ್ಮ ಯಾತನ ಒಂದು ಹೇಳ್ಬಿಟ್ರೆ ಆ ಕಡೆ ಕೊಯ್ಬಿಟ್ಟು ಕಣ್ಣಾಗ ಒಂದಿಷ್ಟು ನೀರು ಹಾಕಿ ಅಳೋದೊಂದು ಕಲ್ತು ಬಿಡ್ತೀರ ಹೆಣ್ಮಕ್ಳು ಬಿಟ್ಟೆ. ನಿಮ್ಮನ್ನು ಬೈಯಂಗೂ ಇಲ್ಲ ಬಿಡಂಗೂ ಇಲ್ಲ ನಾವು. ಹೋಗ್ರ ತಾಸ್ಕೆ. ಲೇ ಕೃಷ್ಣಪ್ಪ, ಯಾಕ ಹೆಣ್ಮಗ ಹಂಗೆ ಬೈತಿದ್ಯಾ? ಎಲೆ ಬರ್ರಿ ಗೌಡ್ರೆ ಅತ್ತ, ಈ ಹುಡುಗರ್ನೆಲ್ಲ ನಾವು ದುಡ್ಡು ಖರ್ಚು ಮಾಡಿ ಕಾಲೇಜಿಗೆ ಕಳ್ಸೋದು ದಂಡಕ್ಕೆ. ಚಂದಕ್ಕೆ ಓದಲ್ಲ ಬರೆಯಲ್ಲ, ಇವನ್ನೆಲ್ಲ ಕಾಲೇಜಿಗೆ ಏನು ಕಳಿಸ್ಬೇಕು ಗೌಡ್ರೆ? ಇನ್ನಿನ್ನು ಕಾಲೇಜ್ಗೂ ಇಲ್ಲ ಏನಿಲ್ಲ, ಮಂತಾಗ ಬದುಕು ಮಾಡ್ಕೊಂಡು ಇದ್ದು ಬಿಡ್ಲಿ ಸುಮ್ಮನೆ. ಏನಮ್ಮ ಅಮ್ಮಣಿ, ಎಷ್ಟು ತೆಗ್ದಿದ್ದಮ್ಮ ಪರ್ಸೆಂಟೇಜಾ? ನೆನ್ನೆ ದಿನ ಸೆಕೆಂಡ್ PUC ರಿಸಲ್ಟ್ ಬಂದೈತೆ, ಹೇಳಮ್ಮ ಎಷ್ಟು ತೆಗ್ದಿದ್ದ ಪರ್ಸೆಂಟೇಜಾ? ಅಯ್ಯ ಅವಳನ್ನೇ ಕೇಳ್ತೀರಿ ಬಿಡ್ರಿ ಗೌಡ್ರೆ ಅತ್ತ. ಸುಮ್ಮನಿರತ್ತ, ಏನೋ ತೆಗ್ದೇವಳೆ ಎಂಬುದ್ರಾಗ ಅವಳನ್ನ ಕೇಳ್ತೀರ. ಲೇ ಕೃಷ್ಣ, ತಡಿಯಲ್ಲ ಒಂದ್ರ ಒಟ್ಟು. ಯಾಕೋ ಬಾಯಿ ಅಡ್ಡಕ್ಕೆ ಬಾಯಿ ಹಾಕ್ತೀಯ ನೀನು? ನಾನು ಆ ಮಗ ಮಾತಾಡಿಸ್ತಾ ಇದ್ದೀನಿ, ಸುಮ್ಕಿರ್ಲ. ಬಾರಮ್ಮ ಅವಣೆ, ಯಾಕೆ ಅಳ್ತಿದ್ಯಾ? ಬಾಯಿಲಿ ಅಳಬೇಡ, ಬಾಯಿಲಿ. ನೋಡ್ರಿ ಗೌಡ್ರೆ, ಅಪ್ಪ ಇನ್ನ ಎದ್ದಾಗಿಂದ ಬೈತಾನೆ ಐತೆ ನನ್ನ. ನಾನು 72% ತಗೊಂಡಿದ್ದೀನಿ. ಅದಕ್ಕೆ ರಂಗಶಮ್ಮಣ್ಣನ ಮಗಳು ಸಿಂಚನ ಜಾಸ್ತಿ ಮಾರ್ಕ್ಸ್ ತೆಗ್ದವಳೆ, ಅವಳು 92% ತೆಗ್ದವಳೆ, ನೀನ್ ಯಾಕೆ ತೆಗ್ದಿಲ್ಲ ಅಂತ ಬೈತಾನೆ ಐತೆ ಬೆಳಗ್ಗೆಯಿಂದನು. ನನಗೆ ಎಕ್ಸಾಮ್ ಇನ್ 3 ದಿನ ಐತೆ ಎಂಬಾಗ ಸೊಳಿ ಜ್ವರ ಬಂದಿದ್ವು ಗೌಡ್ರೆ. ನಾನು ಅಲ್ಗೂ ಸೊಳಿ ಜ್ವರದಲ್ಲೂ ಹೋಗಿ ಎಕ್ಸಾಮ್ ಬರ್ದು ಬೈದ್ದೀನಿ. ಇವ ಅಪ್ಪ ಬೈತಾ ಐತೆ. ಫಸ್ಟ್ ಕ್ಲಾಸೇ ಬಂದಿದ್ದೀನಿ ನಾನೇನು ಫೇಲ್ ಆಗಿದ್ದೀನಾ? ಸಿಂಚನನ್ನ ಇದು ಕಂಪೇರ್ ಮಾಡಿ ನಾನು ಬೈತಾ ಇದ್ದೀನಿ ನೋಡ್ರಿ ಗೌಡ್ರೆ. ಇನ್ನು ಕಾಲೇಜಿಗೆ ಕಳ್ಸಲ್ಲ, ನಾನೇನು ಮಾಡಲ್ಲ, ಮಂತ ಮುಸ್ರಿ ತಿಕ್ಕೊಂಡು ಬಿದ್ದಿರು ಹಂಗೆ ಹೀಗೆ ಅಂತ ಬೈತಾ ಇದ್ದೆ. ನಾನು ಚೆನ್ನಾಗಿ ಓದ್ತಿದ್ದೆ, ಬೇಕಾದ್ರೆ ಬಂದು ಸರಗಳನ್ನೆಲ್ಲ ಕೇಳು. ನೋಡ್ರಿ ಗೌಡ್ರೆ,
ಆಗೋದಂತೆ ನೆಕ್ಸ್ಟ್. ಫಸ್ಟ್ ಕ್ಲಾಸು. ಹಾ, ಫೇಲ್ ಆಗೋದು ಕಡೆ ಅದು. ಹಾ, ಫೇಲ್ ಆಗಿದ್ದಿದ್ರೆ ಇನ್ನೇನಾಗೋದು, ಮಂತ ಕುಕ್ಕರ್ಸ್ಕೊಂತಿದ್ದೆ. 72% ತಗೊಂಡು ನೀನು ಒಳ್ಳೊಳ್ಳೆ ಕಾಲೇಜ್ ಹುಡ್ಕಕ್ಕಾಕೈತೆ? ಯಾರು ಕೊಡ್ತಾರೆ ನಿಮ್ಗೆ ಸೀಟ? ಹಾ, ಬರೇ ಇಂಥವು ಮಾಡ್ಕೊಂಡು ನೀವು ನಿಮ್ಮ ಬೈತಿದ್ರೆ ಕಣ್ಣಾಗ ನೀರು ಹಾಕ್ತೀರ. ಹಾ, ಏನೋ ಇದು ಮಾಡ್ಯಾರ, ದೊಡ್ಡ ಅವಮಾನ ಮಾಡ್ಯಾವ್ರೆ ಅಂತಾನೆ. ಹೋಗಬೇಡಿ ಇನ್ನು ಸಾಕು. ಲೇ ಕೃಷ್ಣ, ಅರ್ಥವಾಗಲ್ವಲ್ಲ ನಿನ್ಗೆ ಹೇಳೋದು ನಾನು? ಹಾ, ನಮ್ಮ ಎದೆ ಸಮ್ಮಕ್ಕೆ ಬೆಳೆದಿರೋ ಮಕ್ಕಳನ್ನ ಬಾಯಿಗೆ ಬಂದಂಗೆ ಬೈತಾರಲ್ಲ. ನಡೆಯಲ್ಲ, ಆ ಕಡೆಗೆ ನಡೆಯಲ್ಲ ನೀನು. ಬಾರಮ್ಮ ಇಲ್ಲಿ, ಬಾರಮ್ಮ. ಗೌಡ್ರೆ, ಬೆಳಿಗ್ಗೆಯಿಂದನೂ ಬೈತಾ ಇದ್ದ ಅಪ್ಪಯ್ಯ. ಇಲ್ಲಪ್ಪ, ನೆಕ್ಸ್ಟ್ ನಾನು ಚೆನ್ನಾಗಿ ಓದ್ತೀನಿ, ಡಿಗ್ರಿ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಪ್ಪಯ್ಯ ಕೇಳ್ತಾನೆ ಇಲ್ಲ ನನ್ನ ಮಾತು. ಅಳಬೇಡ ಬಿಡಮ್ಮ, ಹತ್ರ ಏನಾಕೈತಿ. ಅಲ್ಲ ಕಣಮ್ಮ, ನೀನು ಯಾವುದಮ್ಮ ಓದಿದ್ದು ಇವಾಗ? PUC ನಾ? ಕಾಮರ್ಸ್ ತಗೊಂಡಿದ್ದೆ ಅಂಕಲ್. ನೆಕ್ಸ್ಟ್ ನಾನು BCom ಮಾಡೋಣ ಅಂತ ಇದ್ದೀನಿ. ಇವ ಅಪ್ಪಯ್ಯ ನೋಡಿದ್ರೆ ಕಳ್ಸಲ್ಲ ಅಂತೈತೆ. ಹಾ, ಇನ್ನು ನಿಮಗೆ ದಂಡು ಕಳಿಸ್ತೀನಿ ಹೇಳ್ರಿ. ಓದಂಗಿಲ್ಲ, ಬರೆಯಂಗಿಲ್ಲ. ನಾವು ದುಡ್ದಿದ್ದೇಟುನು ನಿಮ್ಮ ವಿದ್ಯಾಭ್ಯಾಸಕ್ಕೆ ಹಾಕ್ಬಿಟ್ಟು ನಾವು ತಲೆ ಮೇಲೆ ಬಟ್ಟೆ ಹಾಕಿ ಹೊರಟ್ಬಿಡ್ತೀವಿ. ಹಾ, ಓದಲ್ಲ ಬರೆಯಲ್ಲ, ನಿಮ್ಮನ್ನ ಕಾಲೇಜ್ಗೆ ಬೇಡ, ಮಂತಕ್ಕೆ ಬಿದ್ದಿರಿ ಸುಮ್ಮನೆ. ಲೇ ಕೃಷ್ಣ, ನಿನ್ ತಲೆಗೆ ಬುದ್ಧಿ ಐತ, ಸಗಣಿ ಐತಲ್ಲ? ನಾನು ಮಾತಾಡ್ತಿದ್ದೀನಿ ತಾನೆ, ನಿಂತ್ಕೊಳ್ಳೆ ಸುಮ್ಮನೆ ಅಂದ್ರೆ ಒಟ್ಟು. ಅಮ್ಮಯ್ಯ, ವಿದ್ಯಾರ್ಥಿಗಳು ನೀವು ತಂದೆ ತಾಯಿ ಕಷ್ಟನ ಅರ್ಥ ಮಾಡ್ಕೋಬೇಕು. ಪಾಪ ಅವನು ಎಷ್ಟು ನೋವಿನಿಂದ ಮಾತಾಡ್ತಾ ಇದ್ದ ನೋಡು. ಓದಬೇಕಾಯ್ತು ಕಣಮ್ಮ ಇನ್ನೊಂದು ಈಟ. 72% ಅಂದರೆ ಫಸ್ಟ್ ಕ್ಲಾಸ್ ತಗೊಂಡಿದ್ದ. ನಾನು ಅದೇನು ಕಮ್ಮಿ ಮಾರ್ಕ್ಸ್ಗಳು ಅಂತ ಹೇಳ್ತಿಲ್ಲ. ಓದ್ಬೇಕಾಯ್ತು ಇನ್ನೊಂದು ಈಟ. ಸರಿ ಆತೀಗ ಏನು ರಿಸಲ್ಟು ಬಂದೈತೆ ನಿಂದು. BCom ಅಲ್ಲ, ಯಾವುದಮ್ಮ ಇದು ನಿಂದು? ಕಾಮರ್ಸು ಮುಗ್ದೈತಿ ಅಂತ ಹೇಳ್ಚ. ಮುಂದ್ಲಿದ್ದು ದಾರಿ ನೋಡ್ಕೋಬೇಕೀಗ. ಹಾಂ, ಇಲ್ಲಿಗೆ ಸುಮ್ಮನೆ ಆಗಬಾರ್ದು. ಲೇ ಕೃಷ್ಣ, ಓದ್ಸೋ ಮಗಳನ್ನ. ಅವಳೆಲ್ಗಾನ ಓದ್ತಾಳೋ ಓದ್ಸು. ತಂದೆ ತಾಯಿ ಇನ್ನೇನಪ್ಪ ದೊಡ್ಡರೇನು ಹೇಳೋರು? ಮಕ್ಕಳಿಗಾಗಿ ಆಸ್ತಿ ಮಾಡಬೇಡ್ರಿ, ಮಕ್ಕಳನ್ನೇ ಆಸ್ತಿ ಮಾಡಿರಿ ಅಂತ ಹೇಳವ್ರಿ. ತಂದೆ ತಾಯಿಗೂ ಜವಾಬ್ದಾರಿ ಅಷ್ಟೇ ಇರ್ತೈತೆ, ಆದರೆ ಎಲ್ರಷ್ಟು ಜವಾಬ್ದಾರಿ ಮಕ್ಕಳಿಗಿರ್ಬೇಕು. ನಮ್ಮ ಅಪ್ಪ ಕಷ್ಟಪಡ್ತಾರೆ, ನಮ್ಮ ಅಮ್ಮ ನಮಗೋಸ್ಕರನ ದುಡಿತಾಳೆ ಎಂಬುದು ಒಂದು ಜವಾಬ್ದಾರಿ ಇದ್ದರೆ ವಿದ್ಯಾಭ್ಯಾಸ ತಲೆಗತ್ತೈತಿ. ಏನಮ್ಮ, ನಾನು ನಿನ್ನ ಬೈತಿಲ್ಲ, ಚೆನ್ನಾಗಿ ಓದಬೇಕು. ನಾನು ಹೇಳ್ತೀನಿ, ಡಿಗ್ರಿ ಕಳಿಸ್ತಾನೆ ನಿಮ್ಮ ಅಪ್ಪಯ್ಯ. ಹಾಂ, ಓದ್ಬೇಕು ಕಣಮ್ಮ. ಗೌಡ್ರೆ, ನನಗೆ ನನ್ನ ಮಗಳನ್ನ ಬೈಬೇಕು ಎಂಬುದೇನು ಆಸೆನಾ ಗೌಡ್ರೆ? ಏನು ಆಸೆ ಇಲ್ಲ ಗೌಡ್ರೆ. ಆದರೆ ನನ್ನ ಮಕ್ಕಳು ನಂತರ ಆಗೋದು ಬೇಡ, ಕಷ್ಟಪಡೋದು ಬೇಡ. ಅವ್ಳು ಚೆನ್ನಾಗಿ ಓದಿ ಒಂದು ದೊಡ್ಡ ಸ್ಥಾನ ತಗೋಬೇಕು ಅಂತ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಹೇಳ್ರಿ. ಹಾಂ, ರಾತ್ರಿ ಎಲ್ಲ ಸೆಕ್ಯೂರಿಟಿ ಕೆಲಸ ಮಾಡ್ತೀನಿ. ಕಣ್ಣಿಗೆ ನಿದ್ದಿಲ್ಲ ಗೌಡ್ರೆ, ರಾತ್ರಿ ಎಲ್ಲ ಸೆಕ್ಯೂರಿಟಿ ಕೆಲಸ ಮಾಡ್ತೀನಿ. ಎದ್ದಾಗ 9 ಗಂಟೆಗೆ ಬಂದನು, ಉಂಡು ಒಂದು ಅರ್ಧ ಗಂಟೆ 1 ಗಂಟೆ ಮನೆಗೆ ತಿರುಗಿ 11 ಗಂಟೆಯಿಂದನ ಡಾಬಾಕ್ಕೆ ಹೋಗ್ತೀನಿ. ಡಾಬಾಕ್ಕೆ ಹೋಗಿ ಅಲ್ಲಿ ತಟ್ಟೆ ತೊಳೆದು ಲೋಟ ತೊಳೆಯೋ ಕೆಲಸ ಮಾಡ್ತೀನಿ. ನಾನು ಸುಮ್ಮನಿದ್ದೀನಿ ಗೌಡ್ರೆ. ಇವನ್ನ ಈ ಹೆಣ್ಮಕ್ಳು ಅರ್ಥ ಮಾಡ್ಕೋಬೇಕು. ನನಗೆ ಹುಟ್ಟಿರೋದು ಇಬ್ಬರು ಹೆಣ್ಮಕ್ಳೇನ. ನಾನು ಇವ್ರಿಗೇನು ಕಮ್ಮಿ ಮಾಡಿಲ್ಲ ಗೌಡ್ರೆ, ಗಂಡು ಮಕ್ಳನ್ನ ಸಾಕ್ದಂಗೆ ಸಾಕಿದ್ದೀನಿ. ನನಗೆ ಕಷ್ಟ ಆದ್ರೂ ಪರವಾಗಿಲ್ಲ. ನಮ್ಮಳು ಅಯ್ಯೋ ಕಣ್ಣಾಕಿ ಸಾಕ್ಯವಳೆ. ಇಬ್ಬರದು ಜಗಳ ದಿನಾನ, ನಂದು ನಮ್ಮ ಹೆಂಡ್ತಿದ್ದು ಇಬ್ಬರದು ಜಗಳ. ಹುಡುಗರು ಚೆನ್ನಾಗಿ ಬೆಳೆಸ್ಬೇಕು ಅಂತಾನೆ. ಇವು ಅರ್ಥ ಮಾಡ್ಕೋಬೇಕು ಗೌಡ್ರೆ, ಇವನ್ನ ಅರ್ಥ ಮಾಡ್ಕೋಬೇಕು ಹೆಣ್ಮಕ್ಳು. ಹೆಣ್ಮಕ್ಳಾಗಲಿ ಗಂಡು ಮಕ್ಳಾಗಿ ತಂದೆ ತಾಯಿ ಕೆಡಕ್ಕೆ ಯಾವತ್ತೂ ಹೇಳಲ್ಲ. ನಾನೇನು ಸಿಟ್ಟಿನಿಂದ ಬೈತಿಲ್ಲ ಗೌಡ್ರೆ, ಮನ್ಸ್ನಾಗಿರೋದು ನೋವಿನಿಂದ ಬೈತಿರೋದು ನಾನು. ನೋವಿನಿಂದ ಬೈತಿರೋದು. ಅರ್ಥವಾಕಾಯ್ತು ಕಣ ಕೃಷ್ಣ. ನೀನೆಷ್ಟು ಬುದ್ಧಿವಂತ, ಹೆಂಗೆ ಕಷ್ಟಪಡ್ತಿದ್ಯಾ ನಿನ್ನ ಮಕ್ಕಳಿಗೋಸ್ಕರ ಅಂಬೋದು ಎಲ್ಲ ಊರಿಗೂ ಗೊತ್ತೈತಿ. ಏನೀಗ ಏನೋ ಹುಷಾರಿಲ್ಲ ಅಂತ ಹೆಣ್ಮಗಳು ಹೇಳ್ತಾ ಇದ್ದಾಳೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಈಗ ನೀನು ಬೈಯೋದ್ರಿಂದನ ಏನು ಬದಲಾವಣೆ ಇಲ್ಲ ತಾನೆ ಅಲ್ವೇ? ಈಗ ಬೈದ್ರೆ ಏನೋ ತಿರುಗಿ ಜಾಸ್ತಿ ಬರ್ತಾವಲ್ಲ ಮಾರ್ಕ್ಸ್ಗಳು. ಇಲ್ಲ, ಮುಂದಿನ ದಾರಿ ನೋಡ್ಕೋಬೇಕಣಲ್ಲ, ಮುಂದಿನ ದಾರಿ ನೋಡ್ಬೇಕು. ಅವ ಅಮ್ಮಣ್ಣಿ ಅದೇ BCom ಏನೋ ಮಾಡ್ತೀನಿ ಅಂತ ಇದ್ದಾಳೆ, ಮಾಡಿಸು. ಓದಿಸು ಚೆನ್ನಾಗಿ. ಏನೋ ಗೌಡ್ರೆ, ಏನೋ ಮಾಡ್ಕೊಂಬ್ಲಿ ಬಿಡ್ರಿ. ನಾನಿರೋವರೆಗೂ ನನ್ನ ಮಕ್ಕಳನ್ನೇ ನಾನು ಕೈ ಬಿಡಲ್ಲ. ಚೆನ್ನಾಗೇ ಓದಲಿ ಬಿಡ್ರಿ. ನಮ್ಮ ಮನೆ ಬರ್ದಾಗಂತೂ ಓದೋಕ್ಕಾಗಲಿಲ್ಲ. ಇವಳನ್ನ ಓದಲಿ, ಚೆನ್ನಾಗಿ ಓದಲಿ ಬಿಡ್ರಿ. ಓದಲಿ, BCom ಮಾಡಲಿ, ಮುಂದಕ್ಕೂ ಓದಲಿ. ನನ್ನ ಶಕ್ತಿ ಎಲ್ಲಿವರೆಗೂ ಹೋಯ್ತು, ನನ್ನ ಮೈಯಾಗ ರಕ್ತ ಎಲ್ಲಿವರೆಗೂ ಹರಿತೈತೋ ಚಂದಾಗಿ ಅಲ್ಲಿವರೆಗೂ ಓದಿಸ್ತೀನಿ. ಓದಲಿ. ಕಂಗ್ರ್ಯಾಚುಲೇಷನ್ಸ್ ಮೈ ಡಿಯರ್, ಕಂಗ್ರ್ಯಾಚುಲೇಷನ್ಸ್. ಒಳ್ಳೇದಾಗಲಿ. 72% ಈಸ್ ಎ ನಾಟ್ ಎ ಈಸಿ. ಇದಕ್ಕೂ ಎಫರ್ಟ್ ಹಾಕೋಬೇಕು. ಆದರೆ
ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿ ಬಿಟ್ಟಿದ್ರು 90 ಕ್ರಾಸ್ ಮಾಡ್ತಿದ್ದೆ. ನನಗೆ ಗೊತ್ತು ಯು ಆರ್ ಎ ಬ್ರಿಲಿಯಂಟ್ ಸ್ಟೂಡೆಂಟ್. ನೀನು ಸ್ವಲ್ಪ ಸೊಳಿಜರದಿಂದ ಸಫರ್ ಪಟ್ಟಿದ್ದೆ, ಅದಕ್ಕೆ ನೀನು ಕಮ್ಮಿ ಮಾರ್ಕ್ಸ್ ಬಂದೇವೆ. ಇರಲಿ, ತಲೆ ಕೆಡಿಸ್ಕೊಂಬಕ್ಕೆ ಹೋಗಬೇಡ. ಪಾಸ್ಟ್ ಈಸ್ ಪಾಸ್ಟ್, ಫ್ಯೂಚರ್ ಈಸ್ ದ ಬೆಸ್ಟ್ ಅಂತ ನಾನು ಬದುಕ್ತಿರೋದು. ಏನಮ್ಮ, ಆಗಿರೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಮುಂದಾಗೋದ್ರ ಬಗ್ಗೆ ಯೋಚನೆ ಮಾಡಿದರೆ ನಮ್ಮ ಜೀವನನೂ ಚೆನ್ನಾಗಿರ್ತೈತೆ, ನಮ್ಮ ಸುತ್ತಮುತ್ತ ಇರೋ ಪ್ರಪಂಚನೂ ಚೆನ್ನಾಗಿರ್ತೈತಿ. ಅಯ್ಯೋ ದೇವ್ರೇ, ಆಗೋತ್ತಲ್ಲಪ್ಪ, ನನ್ನ ಮಾರ್ಕ್ಸ್ ಕಮ್ಮಿ ಬಂದ್ವಲ್ಲಪ್ಪ ಅಂತ ತಲೆ ಮೇಲೆ ಕೈ ಎತ್ಕೊಂಡು ಕೂಕೊಂಡ್ರೆ ಮುಂದೆ ಕಾಲೇಜ್ಗೂ ಹೋಗೋಕ್ಕಾಗಲ್ಲ, ನಾವು ಮುಂದೆ ಮಾರ್ಕ್ಸೂ ತೆಗಿಯೋಕ್ಕಾಗಲ್ಲ. ಏನಮ್ಮ ಚಾಮಣಿ, ಸರಿ ತಾನೆ? ನನ್ನ ಹತ್ರ ಸೋಷಿಯಲ್ ಆಗಿ ಮಾತಾಡು. ನಾನು ನಿಮ್ಮಪ್ಪ ಇಂಥರ ಸಿಡುಕು ಮುದ್ದಿ ಸಿದ್ದಪ್ಪ ಅಲ್ಲ. ಐ ಆಮ್ ದ ಸೀನಪ್ಪ. ಬೇಜಾರು ಮಾಡ್ಕೊಬೇಡ. ಕಂಗ್ರ್ಯಾಚುಲೇಷನ್ಸ್. ಬೈನಾಗ ಸ್ಪೀಡ್ ತನ್ಕೊಂಡು ಕೊಡ್ಬೇಕು ನಮ್ಮ ಮನ್ಸಾಕಿ. ಏನಮ್ಮ, ಸ್ಪೀಡ್ ತನ್ಕೊಂಡು ಕೊಡಬೇಕು ಪಾಸ್ ಆಗಿರೋದಕ್ಕೆ ಫಸ್ಟ್ ಕ್ಲಾಸ್ನಾಗಿ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಆಯಿತು, ತಂದ್ಕೊಂಡು ಕೊಡ್ತೀನಿ ಹೇಳಿ ಸ್ವೀಟು. ನಿಮ್ಗೇನು ಸ್ವೀಟ್ ಬೇಕೋ ಅದನ್ನೇ ತಂದ್ಕೊಂಡು ಕೊಡ್ತೀನಿ. ನೀವು ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಅಮ್ಮಯ್ಯ, ತಂದ್ಕೊಂಡು ಕೊಡ್ಬೇಕು ಸ್ವೀಟು. ನೀನು ಕೊಡೋ ಸ್ವೀಟು ಹೆಂಗಿರ್ಬೇಕು ಅಂದರೆ ತಿಂದ ಮೇಲೆ ನೆಮ್ಮದಿ ಆಗಬೇಕು ಅಂತ ಸ್ವೀಟ್ ಕೊಡಬೇಕು. ಸ್ವೀಟ್ ಅಂದರೆ ಯಾವುದಮ್ಮ? ಅಮ್ಮಣ್ಣಿ ಹೇಳ್ತೀನಿ ಕೇಳು. ನೀನು ಚಂದಾಗಿ ಓದಿ ಒಂದು ಒಳ್ಳೆ ಕೆಲಸ ತಗೊಂಡು ಒಳ್ಳೆ ಹುಡುಗನ ಮದುವೆ ಆಗಿ ನೀನು ಜೀವನದಾಗ ಸ್ಥಾನದಾಗ ನಿಂತ್ಕೊಂಬಲ್ಲ, ಸಾಧನೆ ಮಾಡಿಸಲ್ಲ, ಅದು ನಮಗೆಲ್ಲ ಸ್ವೀಟು. ಈ ಚಂಪಾಕಲಿ, ಅನಾರ್ಕಲಿ, ತಿರುಗಿವಂಥ ಮೈಸೂರು ಪಾಕು, ಜಿಲೇಬಿ, ಕೇಕು ಇವೆಲ್ಲ ನಮಗೆ ಜಾಸ್ತಿ ಸ್ವೀಟ್ ಅನ್ಸಲ್ಲ. ನೀನು ನಿಂತ್ಕೊಂಬಲ್ಲ, ಎಲ್ಲರಿಗೂ ಮಿಗ್ಲಾಗ ನಿಂತ್ಕೊಂಬಲ್ಲ, ಓದಿ ಬರ್ದು ಕೆಲಸ ತಗೊಂಡು ಅದು ನಮಗೆ ಸ್ವೀಟು ಕಾಣಮ್ಮ. ಆಯಿತು ಅಂಕಲ್, ನೀವು ಹೇಳ್ದಂಗೆ ನಾನು ಓದ್ತೀನಿ, ಚೆನ್ನಾಗಿ ನಾನು ಸಕ್ಸಸ್ ಆಗ್ತೀನಿ ಅಂಕಲ್. ಈಗ ನಿಂದು PUC ಆಗೈತಿ ಏನಮ್ಮಳಿ. ಇನ್ನು ಮೇಲೆ ಅಕಾಡೆಮಿಕ್ಸ್ ಜೊತೆ ನೀನು ಏನು ಓದ್ತಾ ಇದೆಯಲ್ಲಮ್ಮ, ನೀನೀಗ ಸಬ್ಜೆಕ್ಟ್ ಇದೆಯಲ್ಲ, ಆ ಸಬ್ಜೆಕ್ಟ್ ಹೊರತುಪಡಿಸಿ ನೀನು ಓದಬೇಕು. ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಗೊತ್ತಾ ನಿನಗೆ? ಹೇಳು, ಸ್ಪರ್ಧಾತ್ಮಕ ಪರೀಕ್ಷೆಗಳು, IAS, IPS, KAS, KPS ಏನಮ್ಮ, ಇವೆಲ್ಲ ನೀವು ಆಪ್ಷನ್ಸ್ ಜಾಸ್ತಿ ಇದ್ದಾವೆ, ಕೂಕೊಂಡು ಓದಬೇಕು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಪ್ರಚಲಿತ ಘಟನೆಗಳ ಬಗ್ಗೆ ತಿಳ್ಕೋಬೇಕು. 8ರಿಂದ 2nd PUC ವರೆಗೂ ಚೆಂದಾಗಿ ಯಾವನು ಓದ್ತಾನೋ, ಹೆಂಗಂದ್ರೆ ಯಾವುದು ಹಿಂಗೆ ಕೇಳಿದ್ರು ಹೇಳ್ಬೇಕು. ಇತಿಹಾಸ ಓದಬೇಕು, ಎಕನಾಮಿಕ್ಸ್ ಓದಬೇಕು, ಪೊಲಿಟಿಕಲ್ ಸೈನ್ಸ್ ಓದಬೇಕು, ಪ್ರಪಂಚದಾಗ ಏನಾಗ್ತಾ ಐತಿ ತಿಳ್ಕೋಬೇಕು, ರಾಜಕೀಯ ಬೆಳವಣಿಗೆಗಳನ್ನು ತಿಳ್ಕೋಬೇಕು, ಹೊಸ ಹೊಸ ಯೋಜನೆಗಳ ಬಗ್ಗೆ ತಿಳ್ಕೋಬೇಕು, ಪೊಲಿಟಿಕಲಿ ಹೆಂಗೆ ಇಂಬ್ಯಾಲೆನ್ಸ್ ಆಗ್ತಾ ಐತೆ ತಿಳ್ಕೋಬೇಕು, ಟ್ರಾನ್ಸ್ಲೇಷನ್ ಬಗ್ಗೆ ತಿಳ್ಕೋಬೇಕು, ಕನ್ನಡದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಬೇಕು, ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕು. ಇವನ್ನೆಲ್ಲ ಕಲ್ತ್ಕೊಂಡಾಗ ಮಾತ್ರನೇ ಕಾಂಪಿಟೇಟಿವ್ ಎಕ್ಸಾಮಿಗೆ ನೀವು ಏನಾಗೋದು, ಎಲಿಜಿಬಲ್ ಆಗ್ತೀರ. ನಾನು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತೀನಿ ಅಂತ ಹೇಳ್ಬಿಟ್ಟು ಯಾವ ಒಂದೆರಡು ಪುಸ್ತಕ ತಿರುವಾಕಿ ಬಿಟ್ರೆ ಆಗಲ್ಲಮ್ಮ. ಈಗಿನ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಗಳು ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಬರೆಯೋಕ್ಕಾಗಲ್ಲ, ಅಂತ ಟಫ್ ಇರ್ತಾವೆ ಇವಾಗ. ಎಲ್ಲ ಬುಹಾಯಿಕೆ ಪ್ರಶ್ನೆಗಳನ್ನ ಮಲ್ಟಿಪಲ್ ಚಾಯ್ಸನ್ನ ಚುಕ್ಕೈಕೊಂಡು ಹೋಗೋದು. ಆದರೆ ಕನ್ಫ್ಯೂಸ್ ಮೇಲೆ ಕನ್ಫ್ಯೂಸು ಎಕ್ಸಾಮ್ ಬರೀಬೇಕಾರೆ ಓದ್ಕೊಂಡು ಹೋಗಿರ್ತೀವಿ, ಓದ್ಕೊಂಡಾಗ ಇದು ಉತ್ತರ ಅದು ಉತ್ತರ ಫುಲ್ ಕನ್ಫ್ಯೂಷನ್ನು. ಅದಕ್ಕೆ ಹೆಂಗೆ ಅಂದರೆ ಸೂಕ್ಷ್ಮವಾಗಿ ಓದ್ಕೊಂಡು ನಾವು ಏನಮ್ಮ ಚಂದಕ್ಕೆ ಓದ್ಕೊಂಡ್ರು ಮಾತ್ರನೇ ಈಗಿನ ಕಾಲ. ಇಲ್ಲ ಬರೀ ಜಸ್ಟ್ ಪಾಸು, ನಾನು ಸುಮ್ಮನೆ ಹಿಂಗೆ ತಿರುವಾಕದೆ ಬೆಲೆನೇ ಇಲ್ಲ ಕಣಮ್ಮೋ, ಬೆಲೆನೇ ಇಲ್ಲ. ಹ್ಞೂ ಅಂಕಲ್, ಆಯಿತು. ನಾನು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಎಲ್ಲ ತರಿಸ್ಕೊತೀನಿ, ಪ್ರಚಲಿತ ಘಟನೆಗಳನ್ನೆಲ್ಲ ತಿಳ್ಕೊತೀನಿ ಅಂಕಲ್. ಇವೆಲ್ಲ ಮಾಡ್ತೀನಿ, ನೀವು ಹೇಳ್ದಂಗೆ ಓದ್ತೀನಿ ಅಂಕಲ್.
ಓದ್ಬೇಕಣಮ್ಮ, ಓದಬೇಕು. ನ್ಯೂಸ್ ಪೇಪರ್ ನೀನ್ ಡೈಲಿ ಓದಬೇಕು. ಏ ಕೃಷ್ಣಪ್ಪ, ಇನ್ನು ಮೇಲೆ ಪ್ರಜಾವಾಣಿನೋ, ವಿಜಯವಾಣಿನೋ, ವಿಜಯ ಕರ್ನಾಟಕನೋ, ಕನ್ನಡಪ್ರಭನೋ ಯಾವುದನ್ನ ಒಂದು ಪೇಪರ್ ನಿನ್ನ ಮನೆ ಬಾಗಿಲಿಗೆ ಬಂದು ಬಿಡಬೇಕು ದಿನಾನ. ಆಮೇಲೆ ಬಿಡುವಾಗಿದ್ದಾಗ ನಿನಗೆ ಸಿಕ್ಕಿರೆ ದಿನ ಒಂದೊಂದು ಪೇಜ್ ಇಂಗ್ಲೀಷ್ ಓದಮ್ಮ. ಇಂಗ್ಲೀಷ್ ಪೇಪರ್ ಓದಿ ಬರೆದು ಬಿಡು. ಯಾಕಂದ್ರೆ ನಿಂದು ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ. ಏನು ಹೇಳು, ನಿನ್ನ ಶಬ್ದಕೋಶ ಜಾಸ್ತಿ ಆಗುತ್ತೆ. ತಲೆಗೆ ದಿನಕ್ಕೆ 4 ಹೊಸ ಹೊಸ ಪದಗಳನ್ನ ಹಾಕ್ಯಂಡ್ರು ವಾರಕ್ಕೆ 7 28 ಒಂದು 30 ಪದಗಳು, ಹೊಸ ಪದಗಳು ನಿನ್ನ ತಲೆ ಕೂಕಂತ ಹೋಗಿ. ಇವೆಲ್ಲ ನಾವು ಸಣ್ಣ ಸಣ್ಣದಾಗಿ ಯೋಚನೆ ಮಾಡ್ಕೊಂಡು ಓದಬೇಕು ಕಣಮ್ಮ. ನಾವು ಎರಡು ನನಗೆ ಓದೋಕ್ಕೆಲ್ಲ ಗೊತ್ತೈತಿ, ಆದರೆ ನಾವು ಅಲ್ಲಂಡೆ ಆಟ್ಗಳನ್ನ ಆಡ್ಕೊಂಡು ಅಲ್ಲಂಡೆ ಎಲ್ಲುಂಡೆ ಅಂದರೆ ಅಲ್ಲೆಲ್ಲ ಗುಂಡು ಅಲ್ಲೇ ಬಿಟ್ಟು ಬಂದೇವಮ್ಮಂಗೆ ಆಗ್ಬಿಡ್ತು ನಮ್ಮ ಜೀವನ. ನಮ್ದಾದಂಗೆ ನಿಮ್ದಾಗೋದು ಬೇಡ. ಆಮೇಲೆ ಮತ್ತೆ ಪದೇ ಹೇಳ್ತಾ ಇದ್ದೀನಿ ನಿನಗೆ, ಕಾಂಪಿಟೇಟಿವ್ ಎಕ್ಸಾಮ್ ಕಡೆ ಗಮನ ಕೊಡಬೇಕು. ನೋಡಮ್ಮ, ಇವಾಗ ಏನು ಹೇಳು, ಗ್ರಾಮ ಪಂಚಾಯಿತಿ PDO ಆಗ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೋದು, SI ಆಗ್ಬೋದು, ವಿಲೇಜ್ ಅಕೌಂಟೆಂಟ್ ಆಗ್ಬೋದು, IAS ಆಗ್ಬೋದು, IPS ಆಗ್ಬೋದು. ಆಮೇಲೆ IAS ಆದರೆ ಇಡೀ ಜಿಲ್ಲೆ ನಿನ್ನ ಕಂಟ್ರೋಲಾಗಿರ್ತೈತಿ. DC ಜಿಲ್ಲಾಧಿಕಾರಿ ಆಗಿ ನಿನ್ನ ಕಾರ್ನಾಗ ಬಂದು ನಮ್ಮೂರಾಗ ಜಮ್ ಅಂತ ಇಳಿದಿದ್ಯಾ ಅಂದರೆ ನಮಗೆಲ್ಲ ಆನಂದವಲ್ವೇನಮ್ಮ. IPS ಇಂಡಿಯನ್ ಪೊಲೀಸ್ ಸರ್ವಿಸ್ ಆಗೋ, IPS ಪೊಲೀಸ್ ಆಗೋ. ಪೊಲೀಸ್ ಆಗಿ ನಮ್ಮ ಹೆಣ್ಮಗಳು ಪೊಲೀಸ್ ಆಗೈತೆ ಅಂದರೆ ನಮ್ಮ ಎದೆ ಹೆಂಗಿರ್ತೈತಮ್ಮ, ಎದೆ ಉಬ್ಬಿಸ್ಕೊಂಡು ನಡಿತೀವಿ. ನಿಮ್ಮ ಅಪ್ಪಗೆ ಅದೇ ಕಣಮ್ಮ ದೊಡ್ಡ ಅಂತಸ್ತಿನ ಮನೆ. ನೀನೇನು ಇದು ಮಾಡೋದು ಅಲ್ಲ, ಸ್ಪೀಟ್ ಕೊಡೋದು, ಅವನಿಗೆ ಸ್ಪೀಟ್ ಆಗಲ್ಲ. ಒಂದು ದೊಡ್ಡ ಸ್ಥಾನ ತಗೊಂತೀಯಲ್ಲ, ಅದೇ CEO ಆಗು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗು. ಅವಾಗ ನಿನಗೊಂದು ಬೆಲೆ. ಇಡೀ ಜಿಲ್ಲಾ ಪಂಚಾಯಿತಿ, ಇಡೀ ಜಿಲ್ಲೆ ಎಲ್ಲ ನಿನ್ನ ಕಂಟ್ರೋಲಿಗೆ ಇರ್ತವೆ. ಗೌರ್ಮೆಂಟ್ ಕೆಲಸ ಅಂದ್ರೆ ಅಷ್ಟೈತೆ ಕಣಮ್ಮ, ಗೊತ್ತು. ಆಮೇಲೆ ಈಗಿನ ಭವಿಷ್ಯ ನಿನ್ನ ಕೈಯಾಗೈತಿ, ಉಜ್ವಲವಾಗೈತಿ. ಓದು ಚೆನ್ನಾಗಿ. ಗೌಡ್ರ ಇದ್ದಾರೆ ಸಪೋರ್ಟಿಗೆ, ನಿಮ್ಮ ಅಪ್ಪಯ್ಯ ಇದ್ದಾನೆ, ನಾವೆಲ್ಲ ಇದ್ದೀವಿ. ನಿಂಗೇನು ಬೇಕು ಕೇಳಿ ಕೊಡಿಸ್ತೀವಿ. ಓದ್ಬೇಕಣಮ್ಮ. ಈ ಸೀನಪ್ಪನ ಬೈಕೆ ಅಷ್ಟೇನ. ನೀನು ಒಬ್ಬಳು ಅಧಿಕಾರಿಯಾಗಿ ಸರ್ಕಾರಿ ನೌಕರಿ ತಗೋಬೇಕು ಅಂತಕ್ಕಂತಹದ್ದು ಈ ಸೀನಪ್ಪನ ಒಂದು ಸಣ್ಣ ಬೈಕೆ ಕಣಮ್ಮ. ಈಡೇರಿಸ್ತೀಯಲ್ವೇ ತಾಯಿ? ಆಯ್ತು ಅಂಕಲ್, ನೀವು ಹೇಳ್ದಂಗೆ ಓದ್ತೀನಿ ಅಂಕಲ್. ಲೇ ಸೀನಾ, ಬಾರ್ಲಾ, ನಮ್ಮ ಅಮ್ಮಣ್ಣೀರು ಬಂದವ್ರೇನೋ, ಬಾರೋ ಹೋಗೋಣ. ಕೃಷ್ಣಪ್ಪ, ಜಾಸ್ತಿ ಭಯಕ್ಕೆ ಹೋಗಬೇಡ. ನಿನ್ನ ಮಗಳು ಬುದ್ಧಿವಂತಿ, ಜಾಣೆ, ಎಲ್ಲ ಅರ್ಥ ಮಾಡ್ಕೊಂಡೆ. ಅವಳು ಹೇಳಿದ್ದೀನಿ. ನೀನು ಅಷ್ಟೇ, ಇನ್ಮೇಲೆ ದಿನಕ್ಕೊಂದು ಪೇಪರ್ ಹಾಕ್ಸು. ಅವಳೇ ಸ್ಟಡಿ ಮೆಟೀರಿಯಲ್ಸ್ ಏನೇ ಕೇಳಿದ್ರು ಕೊಡಿಸು, ಆಯ್ತಾ? ದುಡ್ಡಿಲ್ಲ ಅಂದ್ರೆ ನನ್ನ ಕೇಳು, ನಾನು ಕೂಲಿ ಮಾಡಿ ದುಡ್ಡಾದರೂ ಕೊಡ್ತೀನಿ. ಓದೋ ಮಕ್ಕಳು ಚೆನ್ನಾಗಿ ಓದಬೇಕು. ಕೃಷ್ಣಪ್ಪ ಅದು ಕಣ, ನಾವು ಬರ್ತೀವಿ. ಯಾಕಂದರೆ ಗೌಡ್ರು ಅಳಿಯ ಮಗಳು ಇಬ್ಬರು ಬಂದೇವ್ರೆ, ಹೋಗ್ಬೇಕು. ನಾವು ಬರ್ತೀವಿ ಕಣ ಕೃಷ್ಣಪ್ಪ. ಅಂಕಲ್ ಟೀ ಮಾಡ್ಕೊಂಡ್ ಬರ್ತೀನಿ ರೀ ಅಂಕಲ್. ಅಮ್ಮಯ್ಯ ನಿನ್ನ ಮುದ್ದಾದ ಬಾಯಿಂದ ಟೀ ಮಾಡ್ಕೊಂಬರ್ತೀನಿ ಅಂದಲ್ಲ, ಅಷ್ಟೇ ಸಾಕು ಕಣ ನಮಗೆ. ಟೀನೂ ಬೇಡ, ಯಾಕಂದ್ರೆ ನಾನು ಟೀ ಕುಡಿಯಲ್ಲ ಇವಾಗ. ನಿಂಗೆ ಅವೆಲ್ಲ ಅರ್ಥ ಆಗಲ್ಲ. ಓದ್ಕೋಬೇಕು ಚಂದಾಗ ಅಷ್ಟೇ. ಆಯ್ತು ಅಂಕಲ್. ಗೌಡ್ರಿ, ನಾಟಿ ಕೋಳಿ ಬೆಂದಿರ್ತೈತೆ, ನಡೀರಿ ಹೋಗಿ ಬಡಿಯೂರಿಂತಿ. ನಿಮ್ಮ ಮಳಿ ಅಂದ್ರು ಕಾಯ್ತಾ ಇದಾರೆ, ನಡಿ ಗೌಡ್ರಿ.